ಇರಾನ್ ಇಸ್ರೇಲ್ ಯುದ್ಧ ಸಂಘರ್ಷ ಒಂದು ಕಡೆ ನಡೀತಾ ಇದೆ. ಅದಕ್ಕೆ ಅಮೆರಿಕ ಬೆನ್ನೆಲುಬಾಗಿ ನಿಂತಿದೆ ಇಸ್ರೇಲ್ಗೆ. ದುಬೈನಿಂದ ತಾಯ್ನಾಡಿಗೆ ಮರಳಿದ್ದಾರೆ. ಎಮಿರೇಟ್ಸ್ AK-8566 ವಿಮಾನದಲ್ಲಿ ವಾಪಸ್ಸಾಗಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಂತಹ ಕನ್ನಡಿಗರು 200ಕ್ಕೂ ಹೆಚ್ಚು ಪ್ರಯಾಣಿಕರು ವಾಪಸ್ಸಾಗಿದ್ದಾರೆ. ಈಗ ಭಾರತಕ್ಕೆ ಇರಾನ್ ಇಸ್ರೇಲ್ ಯುದ್ಧದ ಸಂಘರ್ಷದಲ್ಲಿ ಸಿಲುಕಿಕೊಂಡಂತಹ ಪ್ರವಾಸಿಗರು ದುಬೈನಿಂದ ತಾಯ್ನಾಡಿಗೆ ಮರಳಿದ್ದಾರೆ. ಕನ್ನಡಿಗರು, ಪ್ರವಾಸಿಗರು ಸೇರಿದಂತೆ ಅಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸ ಕೆಲಸವನ್ನ ಮಾಡ್ತಾ ಇದ್ರು ಅಂತಹ ನಮ್ಮ ಕನ್ನಡಿಗರು ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. 200ಕ್ಕೂ ಹೆಚ್ಚು ಪ್ರಯಾಣಿಕರು ವಾಪಸ್ಸಾಗಿದ್ದಾರೆ. ಈಗ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಯುದ್ಧದ ಸಂಘರ್ಷದ ಮಧ್ಯೆ ಎಮಿರೇಟ್ಸ್ AK-86 ಏರ್ಪೋರ್ಟ್ನಲ್ಲಿ ಬೆಂಗಳೂರಿಗೆ ಬಂದು ಇಳಿಯಲಿದ್ದಾರೆ ಕನ್ನಡಿಗರು. ಹೆಚ್ಚಿನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏರ್ಪೋರ್ಟ್ಗೆ ನಮ್ಮ ಕನ್ನಡಿಗರು ಮತ್ತೆ ಕಮ್ಬ್ಯಾಕ್ ಹಾಕಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಕನ್ನಡಿಗರು. ಏನು ಯುದ್ಧ ಸಂಘರ್ಷ ನಡೀತಾ ಇತ್ತು ಅಲ್ಲಿ ಭಯಭೀತರಾಗಿದ್ದಂತಹ ನಮ್ಮ ಕನ್ನಡಿಗರು ಅಂತೂ ಇಂತೂ ಇರಾನ್ ಇಸ್ರೇಲ್ ಮಧ್ಯೆ ನಡೀತಾ ಇರುವಂತಹ ಯುದ್ಧದ ಏನು ಇವ್ರದ್ದೆಲ್ಲ ಕಮಿಟ್ಮೆಂಟ್ಗಳೇನಿದ್ವು, ಕೆಲವರು ಎಷ್ಟೋ ಜನ ಪ್ರವಾಸ ಹೋಗಿರ್ತಾರೆ, ಇನ್ನೆಷ್ಟೋ ಜನ ಓದೋಕ್ಕೆ ಅಂತ ಫ್ಯೂಚರ್ ಕಟ್ಕೊಳ್ಳೋದಕ್ಕೆ ಅಂತ ಹೋಗಿರ್ತಾರೆ, ಇನ್ನೆಷ್ಟೋ ಜನ ಬಿಸ್ನೆಸ್ ಮಾಡಬೇಕು ಅಂತ ಹೋಗಿರ್ತಾರೆ. ಸೊ ಈಗ ಎಲ್ಲ ಕನ್ನಡಿಗರು ಅದರಲ್ಲೇ 200ಕ್ಕೂ ಹೆಚ್ಚು ಕನ್ನಡಿಗರು ಈಗ ಈ ಒಂದು ಇರಾನ್ ಇಸ್ರೇಲ್ ಯುದ್ಧದ ಏನು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭಯಭೀತರಾಗಿ ಒಂದು ವೇಳೆ ಏನಾದರೂ ಪ್ರಾಣಾಪಾಯ ಪ್ರಾಣಹಾನಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ತಮ್ಮ ಸ್ವಗ್ರಾಮಕ್ಕೆ ಬರ್ತಾ ಇದ್ದಾರೆ. ಅಂದರೆ ಮರಳಿ ಬೆಂಗಳೂರಿಗೆ ಮುಖ ಮಾಡಿದ್ದಾರೆ ಎಲ್ಲ ಕನ್ನಡಿಗರು. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ. ಇನ್ನು ಎಮಿರೇಟ್ಸ್ 56 ಸಂಬಂಧಪಟ್ಟಂತೆ ಏನು ಫ್ಲೈಟ್ ಇತ್ತು ಆ ಫ್ಲೈಟ್ನಲ್ಲಿ ಬಂದು ಬೆಂಗಳೂರಿಗೆ ಕನ್ನಡಿಗರು ಹಾಜರಾಗಿದ್ದಾರೆ, ಹಿಂತಿರುಗಿದ್ದಾರೆ. ಇದು ಖುಷಿಯ ವಿಚಾರ. ಸದ್ಯಕ್ಕೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಉಗ್ವಿಗ್ನತೆ ಜಾಸ್ತಿ ಕೂಡ ಆಗ್ತಾ ಇದೆ.